ಹರಿ ಓಂ ನಮಸ್ತೆ ಬಂಧುಗಳೇ. ಯೋಗ ಮಾಡಲಿಕ್ಕೆ ವಯಸ್ಸು ಮುಖ್ಯವಲ್ಲ, ಮನಸ್ಸು ಮುಖ್ಯ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾನು ನಿಮಗೊಬ್ಬರು ಉತ್ಸಾಹಿ ಯೋಗ ಬಂಧುಗಳನ್ನು ಪರಿಚಯಿಸ್ತೀನಿ. ಇವರು ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ನಿತ್ಯ ಯೋಗಾಭ್ಯಾಸದ ಜೊತೆಗೆ 16 ಜನರಿಗೆ ಯೋಗ ತರಬೇತಿಯನ್ನು ಕೂಡ ಪ್ರತಿನಿತ್ಯ ನೀಡ್ತಾ ಬರ್ತಾ ಇದ್ದಾರೆ. ಯೋಗಕ್ಕಾಗಿ ಪ್ರತ್ಯೇಕವಾಗಿ ಒಂದು ಭವನವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅಮ್ಮ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಮಾಡಿಕೊಂಡು ನೀವು ನಿಮಗೆ ಈ ಮಾರ್ಗಕ್ಕೆ ಬರಲಿಕ್ಕೆ ಯಾವ ರೀತಿ ಪ್ರೇರಣೆ ಆಯಿತು, ಎಷ್ಟು ವರ್ಷದಿಂದ ಯೋಗಾಭ್ಯಾಸದಲ್ಲಿ ತೊಡಗಿಸ್ಕೊಂಡಿದ್ದೀರಿ? ಮೊದಲಿಗೆ ನಿಮ್ಮ ಪರಿಚಯ ಅಮ್ಮ. ನಾನು ಮಂಗಳಾ ಸುಂದರೇಶ್ ಅಂತ, ಹಳ್ಳಿನಲ್ಲಿ ಬೆಳೆದವಳು, ರೈತನ ಮಗಳು. ಓದ್ತಾ ನನಗೆ ತುಂಬ ಮೆಡಿಕಲ್ ಓದಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಓದೋಕ್ಕಾಗಲಿಲ್ಲ. ಹಳ್ಳಿ ದಿನ ಹೊರಗಡೆ ಕಳ್ಸೋಕ್ಕಷ್ಟ ಇಷ್ಟಪಡಲಿಲ್ಲ. ಹಾಗಾಗಿ ನಾನು ಸ್ವತಃ ಹಿಂದಿಯನ್ನು ಓದ್ತಾ ಬಂದೆ. ಹಿಂದಿಯಲ್ಲಿ MA ಡಿಗ್ರಿ ಮಾಡಿದೆ. ಅದಾದಮೇಲೆ ನಾನೇ ಸ್ಕೂಲೊಂದು ಓಪನ್ ಮಾಡಿದೆ, ಗರ್ಲ್ಸ್ ಹೈಸ್ಕೂಲ್ ಅಂತ ಪಿರಿಯಾಪಟ್ಟಣದಲ್ಲಿ. ಆ ಪಿರಿಯಾಪಟ್ಟಣದ ಜನತೆಗೆ ತುಂಬ ಬೇಕಾಗಿದ್ದು ಗರ್ಲ್ಸ್ ಹೈಸ್ಕೂಲೇ ಅವತ್ತು. ಆಗ ಅದನ್ನು ಓಪನ್ ಮಾಡಿ ಅಲ್ಲೇ ಇದ್ದು ತುಂಬ ಮಕ್ಕಳ ಜೊತೆಗೆ ನಾನೇ ಇದ್ದೆ. ಸ್ಪೋರ್ಟ್ಸ್ ಮೆನ್, ನಾನೊಬ್ಬಳು ಸ್ಪೋರ್ಟ್ಸ್ ಮಾಡ್ತೀನಿ. ಆವತ್ತಿನ ಕಾಲದಲ್ಲಿ ನಾನು ಖೋಖೋದಲ್ಲಿ ಸ್ಟೇಟ್ ಪ್ಲೇಯರ್ ಆಗಿದ್ದೆ. ಹಾಗಾಗಿ ಮಕ್ಕಳುಗಳಿಗೂ ನಾನೇ PT ಮಾಸ್ಟ್ರು, ನಾನೇ ಟೀಚರು, ಎಲ್ಲನೂ ನಾನೇ ಆಗಿ, ಕ್ಲರ್ಕು ನಾನೇ ಆಗಿ ಸ್ಕೂಲನ್ನು ನಡೆಸಿ ಕಡೆಗೆ ಸ್ಕೂಲನ್ನು ಗೌರ್ಮೆಂಟಿಗೆ ವಹಿಸ್ಬೇಕಾಯಿತು. ಬದರಿ ನಾರಾಯಣ ಅವರಿದ್ದರು. ಅವರು ತುಂಬ ಇಷ್ಟಪಟ್ಟು ಆ ಸ್ಕೂಲನ್ನು ಗೌರ್ಮೆಂಟಿಗೆ ತೊಗೊಂಡ್ಬಿಟ್ರು. ಹಾಗಾಗಿ ನಾನು ಗೌರ್ಮೆಂಟ್ ಎಂಪ್ಲಾಯಿ ಆದೆ. ರಿಟೈರ್ಡ್ ಆದಮೇಲೆ ಏನು ಅಂತ ಒಂದು ಪ್ರಶ್ನೆ ಬಂತು. ಆವಾಗ ನನಗೆ ಸಾಮಾನ್ಯವಾಗಿ ಒಂದು 4-5 ವರ್ಷ ಇದೆ ಅನ್ನೋವಾಗ ಆ ತಲೆಗೆ ಬಂದಿದ್ದು. ರಾಮದೇವ್ಜಿ ಇಲ್ಲಿಗೆ ಬಂದರು. ಫಸ್ಟ್ ಮಹಾರಾಣಿ ಕಾಲೇಜಲ್ಲಿ ಅವರೊಂದು ಕ್ಯಾಂಪ್ ಮಾಡಿದ್ರು. ಅದಕ್ಕಾಗಿ ಟಿಕೆಟ್ ತೊಗೋಬೇಕಾಯಿತು. ಟಿಕೆಟ್ ತೊಗೊಂಡು ಮುಂದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ ಅಂತ ಮುಂಚಿಂದ ಒಂಥರ ಸ್ಪೋರ್ಟ್ಸಲ್ಲಿ ಇಷ್ಟ ಆಗಿದ್ದರಿಂದ ಹೋಗಿ ಸೇರಿಕೊಂಡೆ. ರಾಮದೇವ್ಜಿ ಎಷ್ಟು ಸಲ ಕರೆದ್ರೂ ನಮ್ಮನ್ನು ಕರೀತಿದ್ರು. ಅವರು ವರ್ಷಕ್ಕೆ 2 ಸಲ 3 ಸಲ ಹಾಗೆ ಹೋಗ್ತಾಯಿದ್ದೆ. ಅಲ್ಲಿ ಕಲ್ತ್ಕೊಂಡೆ. ಅವ್ರ ಜೊತೆಯಲ್ಲೇ ಕ್ಯಾಂಪ್ಗಳಿಗೆಲ್ಲ ಹೋಗಿ ಹೇಗೆ ಮಾಡೋದು ಅನ್ನೋದು ಕಲ್ತ್ಕೊಂಡು 2 ವರ್ಷಗಳ ಕಾಲ ಸತತವಾಗಿ ಅದನ್ನೇ ಕಲ್ತಾದ್ಮೇಲೆ 2.5 ವರ್ಷದೊತ್ತಿಗೆ ನಾನೇ ಒಂದು ಸ್ಕೂಲಲ್ಲಿ ಪ್ರಾಕ್ಟಿಕಲ್ ಮಾಡಿದೆ. ಸುಮಾರು 25 ಜನನ ಕರ್ಕೊಂಡು ಏನೋ ಓದಲ್ಲ ಅನ್ನೋಂಥವ್ರನ್ನ ಅವ್ರಿಗೆ ಹೇಳಿಕೊಟ್ಟೆ. ಹಾಗಾಗಿ 25 ಜನದಲ್ಲಿ 19 ಜನ ಪಾಸಾದರು. ಆಗ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು. ಯೋಗದಲ್ಲಿ ಬ್ರೈನನ್ನು ಹೇಗೆ ಬ್ರೈಟ್ ಮಾಡ್ಬೋದು ಅನ್ನೋದು ಗೊತ್ತಾಯಿತು. ಆಮೇಲೆ ಟೀಚರ್ಸ್ ಹೇಳ್ಕೊಟ್ಟೆ. ಸಾಕಷ್ಟು ಜನಕ್ಕೆ ಏನೇನೋ ಕಾಯಿಲೆಗಳಿತ್ತು, ಕೂರಕ್ಕೆ ಆಗಲ್ಲ ಅಂಥವರೆಲ್ಲ ಸರಿ ಮಾಡಿಕೊಂಡ್ರು. ದಿನ ಸಂಜೆ 5 ಗಂಟೆ ಮೇಲೆ ಯೋಗ ಮಾಡ್ತಿದ್ದೆ. ಆಮೇಲೆ ರಿಟೈರ್ಡ್ ಆಗೋಕ್ಕೆ ಬರ್ತಾಯಿದ್ದ ಹಾಗೇ ಅಲ್ಲಲ್ಲೇ ನಮ್ಮ ಯೋಗಿಜಿ ಅಂತ ಒಬ್ಬರು ಇದ್ದಾರೆ ಇಲ್ಲಿ ಸೌತಲ್ಲಿ. ಅವರು ಕ್ಯಾಂಪ್ಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ನನ್ನನ್ನು ಕರ್ಕೊಂಡೋಗಿ ಶುರು ಮಾಡಿದ್ರು. ಹಾಗಾಗಿ ಸ್ಕೂಲ್ಗಳಿಗೆ ಹೋಗೋದು, ಕ್ಯಾಂಪ್ಗಳಿಗೆ ಹೋಗೋದು, ಇಡೀ ಒಂದು ಪಿರಿಯಾಪಟ್ಟಣ ತಾಲೂಕನ್ನೇ ಯೋಗದ ಮಯವಾಗಿ ಮಾಡಿಬಿಟ್ಟೆ ನಾನು 1 ವರ್ಷದಲ್ಲಿ. ಅಂಥ ಒಂದು ಉತ್ಸಾಹ. ಇಲ್ಲಿಂದ ರಾಮದೇವ್ಜಿಯವ್ರ ಪ್ರಾಡಕ್ಟನ್ನು ತೊಗೊಂಡೋಗಿ ಅಲ್ಲಿ ಮಾರೋದು, ಅವರುಗಳಿಗೆ ಔಷಧಿ ಕೊಡಿಸೋದು, ಹುಷಾರು ಮಾಡೋದು, ಹೀಗೆ ಮಾಡ್ತಾ ನನ್ನಲ್ಲಿ ನನಗೇ ಒಂದು ಕಾನ್ಫಿಡೆನ್ಸ್ ಬಂತು. ರಾಮದೇವ್ಜಿ ಇಲ್ಲಿಗೆ ಬಂದಾಗ ಆ ಫೋಟೋದಲ್ಲಿ ನೋಡ್ತಾ ಇದ್ದೀರಿ, ಹೋಗಿ ನಮಸ್ಕಾರ ಎಲ್ಲ ಮಾಡಿದರೆ ಆವೋ ಅಂತ ಹೇಳಿ ನಿಂತು ಆಶೀರ್ವಾದ ಮಾಡಿ ಫೋಟೋ ತೆಗೆಸ್ಕೊಂಡ್ರು. ಅದೊಂದು ಹೆಮ್ಮೆ. ಸುಮಾರು ಸಲ ಹಾಗಾಗಿದೆ. ಯೋಗ ಬಂದು ಅವರ ಗುರುಗಳು ಪ್ರದ್ಯುಮ್ನ ಅಂತಿದ್ದಾರೆ, ಅವರಿಗೆ ಪಾದಪೂಜೆಯನ್ನು ಮಾಡಿ ಅವರು ನನಗೆ ಆಶೀರ್ವಾದ ಮಾಡಿ ಒಂದು ರೈಟಿಂಗಲ್ಲಿ ಬರ್ಕೊಟ್ರು. ಬರ್ತಾ ನನ್ನಲ್ಲಿ ಯೋಗದ ಮೈಯೆಲ್ಲ ಯೋಗ ಅನ್ನೋ ಹಾಗಾಯಿತು. ಆಮೇಲೆ ಒಂದು ದೊಡ್ಡ ಮನೆ ತೊಗೊಂಡು ಮನೆಯಲ್ಲೇ ಹೇಳ್ಕೊಡ್ತಾ ಇದ್ದೆ. ಸುಮಾರು 15 ವರ್ಷ ಅಲ್ಲಿ ಮಾಡಿದೆ. ಈಗ 2 ವರ್ಷದಲ್ಲಿ ಈ ಮನೆ ಕಟ್ಟಿಸಿದೆ. ಈಗ ಈ ಮನೆಯಲ್ಲಿ ಸುಮಾರು ಈ ಯೋಗದ ದಾರಿಯಲ್ಲಿ ಒಂದು 7-8 ಜನಕ್ಕೆ ಡಾಕ್ಟರ್ಗಳು ಸೇರಿ, ಇಂಜಿನಿಯರ್ಸು ಸೇರಿ, ಮಕ್ಕಳಾಗ್ತಾ ಇರಲಿಲ್ಲ. ಅವ್ರಿಗೆಲ್ಲ ಏನೇನೋ ಪ್ರಾಬ್ಲಮ್ ಹೇಳಿ PCOD ಅದನ್ನು ಹೇಳಿ ಕಳಿಸೋರು. ಅವ್ರಿಗೆ ಸಪ್ರೇಟಾಗಿ 15 ದಿವಸ ನಾವು ಒಂದು ಕೋರ್ಸ್ ತೊಗೋತೀವಿ, ಒಬೆಸಿಟಿ ಕ್ಲಾಸ್ ಅಂತ. ಜನಕ್ಕೆ ತುಂಬ ಒಳ್ಳೆಯದಾಗ್ತಾ ಇದೆಯಲ್ಲ, ಖುಷಿಯಾಗಿ ನಾನು ಇದ್ರ ಪೂರ್ತಿ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ನಾನು ಬದುಕಿರೋ ತನಕ ಸಮಾಜಕ್ಕಾಗಿ, ದೇಶಕ್ಕಾಗಿ ಯೋಗವನ್ನು ಕಲಿಸ್ಬೇಕು, ಯೋಗವನ್ನು ಮಾಡಬೇಕು, ನಾನೊಬ್ಬ ಯೋಗಿನಿ ಅಂತ ಸಾರ್ಥಕ ಜೀವನ ಮಾಡಬೇಕು ಅಂತ ನನ್ನ ಆಸೆ ಆಗಿದೆ ಅಂತ ಹೇಳಬಲ್ಲೆ ನಾನು. ಖಂಡಿತವಾಗೂ ನಿಮ್ಮಂಥರ ಸೇವೆ ನಿಜಕ್ಕೂ ಕೂಡ ಈ ಸಮಾಜಕ್ಕೆ ಅತ್ಯವಶ್ಯಕ. ಇವತ್ತು ಆರೋಗ್ಯವಂತ ಸಮಾಜನೇ ನಿಜಕ್ಕೂ ನಮ್ಮ ದೇಶದ ಆಸ್ತಿ. ಈಗ ತಮಗೆ ಎಷ್ಟಮ್ಮ ವಯಸ್ಸು? ನನಗೆ 75 ವರ್ಷ.
75 ವರ್ಷ. ಸೊ 75. ಸ್ವಾಮಿ ರಾಮದೇವ್ಜಿಯವ್ರ ಜೊತೆಗೆ ನಾನು ಸೇರಿಕೊಂಡು ಇಲ್ಲಿವರೆಗೆ 34 ವರ್ಷ ಆಯಿತು. ರಿಟೈರ್ಡ್ ಆಗೋಕ್ಕೆ ಮುಂಚೆನೇ ಶುರು ಮಾಡಿದೆ. ರಿಟೈರ್ಡ್ ಆಗಿ ಇವಾಗ 18 ವರ್ಷ ಆಯಿತು. ಅಮ್ಮ, ಇವಾಗ ನಿಮಗೆ 75 ವರ್ಷ, ಇಷ್ಟು ಲವಲವಿಕೆಯಿಂದ ಇವತ್ತಿಗೂ ಕೂಡ ನೀವು 10 ಜನಕ್ಕೆ ಯೋಗ ತರಬೇತಿಯನ್ನು ನೀಡ್ತಾ ಇದ್ದೀರಿ, ಅಷ್ಟು ಲವಲವಿಕೆಯಾಗಿದ್ದೀರಿ. ಇವತ್ತಿನ ಯುವ ಪೀಳಿಗೆ ನೀವೇ ನೋಡ್ತಾ ಇದ್ದೀರಿ, ಏಕೆ ಅಂದರೆ ದೈಹಿಕವಾದಂತಹ ಚಟುವಟಿಕೆ ಇಲ್ಲ, ಕುಂಠಿತ ಜೀವನ ಶೈಲಿ. ಸೊ ಇದರಿಂದ ಇವತ್ತು ಎಲೆಕ್ಟ್ರಾನಿಕ್ಸ್ ಮಾಧ್ಯಮಗಳ ಮುಂದೆ ಸ್ಕ್ರೀನಿಂಗಲ್ಲಿ ಮುಳುಗ್ತಾ ಇದ್ದಾರೆ. ಸೊ ಇಂತಹ ಯುವ ಪೀಳಿಗೆಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ತಾವು? ಮುಂದಿನ ನಮ್ಮ ಸಮಾಜ, ನಮ್ಮ ರಾಷ್ಟ್ರ ಆರೋಗ್ಯವಂತ ರಾಷ್ಟ್ರವಾಗಬೇಕು, ವಿಶ್ವಗುರು ಆಗಬೇಕು ಅಂತಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳು ಇದಕ್ಕೆ ಕಾರಣಕರ್ತರಾಗಬೇಕು. ಅವರ ಮಕ್ಕಳುಗಳನ್ನು ಯೋಗದ ಕಡೆಗೆ ಹೋಗೋ ಹಾಗೆ ಪ್ರೇರೇಪಣೆಯನ್ನು ಕೊಡಬೇಕು. ಪ್ರೇರಣೆ ಕೊಡಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಮೊದಲು ತಂದೆ ತಾಯಿಗಳು ಅಳವಡಿಸ್ಕೊಂಡ್ರೆ ಮಕ್ಳಿಗೆ ಅದು ಪ್ರೇರಣೆ ಆಗುತ್ತೆ. ಖಂಡಿತ. ಮೊದಲು ತಂದೆ ತಾಯಿಗಳು ಕಲಿಬೇಕು, ಆ ಮಾರ್ಗದಲ್ಲೇ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ಅಬ್ಸರ್ವೇಷನ್ ಭಾಳ ಮುಖ್ಯ. ಮಕ್ಕಳಿಗೆ ಈಗ ನಮ್ಮ ತಂದೆ ತಾಯಿ ಮಾಡ್ತಾರೆ, ನಾನು ಮಾಡ್ತೀನಿ ಅಂತ ಅವರು ಮಾಡ್ತಾರೆ, ಅದಾಗಬೇಕು. ಅದು ಕಡೆಯ ಪಕ್ಷ 18 ವರ್ಷದವರೆಗೂ ಮಕ್ಕಳನ್ನ ಮಾರ್ಗದರ್ಶನದಲ್ಲಿ ಇದೇ ಮಾರ್ಗದರ್ಶನ ತಗೊಂಡೋಗ್ಬೇಕು. ಆಮೇಲೆ ಎಲ್ಲರೂ ಈ ಥರ ಋಷಿಮುನಿಗಳು ಅಂತವ್ರು ಯಾರು ಇದ್ದರೆ ನಮ್ಮ ದೇಶ ಉಳಿದಿರೋದೇ ಋಷಿಮುನಿಗಳು. ಹೌದು ಹೌದು. ಅವರುಗಳದ್ದೆಲ್ಲರೂ ಇದೆ ಅಂದರೆ ಪ್ರವಚನಗಳಿಗಾಗಿ ಅವ್ರನ್ನ ಕರ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಪ್ರೇರೇಪಣೆಯನ್ನು ಕೊಟ್ಟು, ಪ್ರೋತ್ಸಾಹವನ್ನು ಕೊಟ್ಟು, ತಾವು ಸೇರಿಕೊಂಡು ಇಡೀ ರಾಷ್ಟ್ರ ಆರೋಗ್ಯವಂತ ರಾಷ್ಟ್ರ ಆಗೋದಕ್ಕೆ ಮಾಡಬೇಕು. ಇದ್ರ ಜೊತೆಗೆ ತುಂಬ ದುರ್ವ್ಯಸನ ಅಂತಂದರೆ ಇವತ್ತಿನ ದಿವಸ ಜನ ಗೊತ್ತೇ ಇದೆ, ಬೀಡಿ ಸಿಗರೇಟ್ ಜೊತೆಗೆ ಕಾಫಿ ಟೀ ಇದೆಲ್ಲ, ಅದೆಲ್ಲವನ್ನು ಬಿಟ್ಟು ನಾಟಿ ಹಸುವಿನ ಹಾಲು ಕುಡಿಯೋದು, ಹಸುವಿನ ಬಗ್ಗೆ ಆಸಕ್ತಿಯನ್ನು ವಹಿಸೋದು, ಇದೆಲ್ಲ ನಮ್ಮ ಯುವ ಪೀಳಿಗೆಗೆ ಸಾಧ್ಯವಾಗುವಂಥವ್ರು ಮನೆಯಲ್ಲಿ ಒಂದೊಂದು ಹಸುವನ್ನು ಸಾಕುವಂಥ ಪ್ರಯತ್ನವನ್ನು ಮಾಡೋದು. ಖಂಡಿತ. ಹಳ್ಳಿ ರೈತರಿಗೆ ಯಾರ್ಯಾರು ಮಾಡ್ತಾ ಇದ್ದಾರೆ ಆ ಹಾಲನ್ನು ಅಥವಾ ನಾವು ಸಾಕ್ಲಿಕ್ಕೆ ಆಗಲಿಲ್ಲ ಅಂದರೆ ಯಾರಿಗೆ ಸಾಕ್ಲಿಕ್ಕೆ ಈ ಅವಕಾಶ ಇದೆಯೋ ಅಂಥವ್ರಿಗೆ ಹಸುಗಳನ್ನ ಕೊಡಿಸಿ ಅಥವಾ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ನಾವು ಅವರಿಂದ ಆ ಉತ್ಪನ್ನಗಳನ್ನ ಕೊಂಡ್ಕೊಳ್ಳೋ ಮೂಲಕ ಅವರನ್ನು ಪ್ರೋತ್ಸಾಹಿಸೋದ್ರ ಮೂಲಕನೂ ಕೂಡ ನಮ್ಮ ದೇಶಿ ಸಂಸ್ಕೃತಿಯನ್ನು ಉಳಿಸ್ಬೋದು. ಖಂಡಿತ ಖಂಡಿತ. ಅದು ಹಾಗಾಗಿ ಅವ್ರಿಗೆ ಸಹಾಯವನ್ನು ಮಾಡಿದಾಗುತ್ತೆ, ನಮ್ಮ ಸಂಸ್ಕೃತಿನೂ ಉಳಿಯುತ್ತೆ, ಆರೋಗ್ಯನೂ ವೃದ್ಧಿ ಆಗುತ್ತೆ, ಕಾಪಾಡ್ಕೋಬೋದು ನಾವು. ಹಾಗಾಗಿ ನಮ್ಮ ರಾಷ್ಟ್ರಕ್ಕಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋದು ನಮ್ಮ ಯುವಕರ ಕೈಯಲ್ಲಿದೆ. ಮುಂದಿನ ಯುವ ಪೀಳಿಗೆಗೆ ತುಂಬ ಕಷ್ಟ ಇದೆ. ಅದನ್ನು ಸರಿಪಡಿಸ್ಕೋಬೇಕು ಅಂದರೆ, ಈಗಲಿಂದ ಸರಿಯಾದ ಒಂದು ತಳಹದಿ ಬೇಕು ಅಂದರೆ ಅದಕ್ಕೆ ಯೋಗವೇ ಕಾರಣ, ಬೇರೆ ಯಾವುದೂ ಇಲ್ಲ ಅಂತ. ಖಂಡಿತವಾಗ್ಲೂ ಧನ್ಯವಾದಗಳಮ್ಮ. ನಿಮ್ಮ ಸ್ಫೂರ್ತಿ ಇತರರಿಗೂ ಕೂಡ ಪ್ರೇರಣೆಯಾಗಲಿ. ನಿಮಗೆ ಭಗವಂತ ಇನ್ನಷ್ಟು ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನಷ್ಟು 100 ಜನರಿಗೆ ಸೇವೆ ಮಾಡುವಂತಹ ಭಾಗ್ಯವನ್ನು ಕರುಣಿಸಲಿ. ಧನ್ಯವಾದ. ನಮಸ್ಕಾರ. ಇಷ್ಟೊತ್ತು ಕೇಳಿದ್ರಲ್ಲ ಬಂಧುಗಳೇ, 76ನೇ ವಯಸ್ಸಿನಲ್ಲೂ ಕೂಡ ಇಷ್ಟು ಉತ್ಸಾಹವನ್ನು ಉಳಿಸ್ಕೊಂಡಿರುವಂತಹ ಇಂಥವರು ನಮಗೆ ಪ್ರೇರಣೆಯಾಗಲಿ. ಯುವ ಪೀಳಿಗೆ ಇಂಥವರಿಂದ ಪ್ರೇರಣೆಯನ್ನು ಪಡೆದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನಾವೆಲ್ಲರೂ ಕೂಡ ಹಣಿಯಾಗ್ತಾ ಇದ್ದೀವಿ. ಹೆಚ್ಚು ಜನ ಯೋಗವನ್ನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತೆ ಆಗಲಿ. ಯೋಗ ಅನ್ನುವಂಥದ್ದು ಕೇವಲ ಆಚರಣೆಗೆ ಮಾತ್ರ ಸೀಮಿತ ಆಗೋದು ಬೇಡ, ಅನುಷ್ಠಾನಕ್ಕೆ ತಂದುಕೊಳ್ಳುವಂತಹ ಪ್ರಯತ್ನಗಳಾಗಲಿ ಅನ್ನುವಂಥದ್ದು ನನ್ನ ಆಶಯ ಕೂಡ. ಧನ್ಯವಾದಗಳು. ಹೆಚ್ಚು ಜನ ಸ್ವಾಸ್ಥ್ಯ ಮಾರ್ಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಆ ಮೂಲಕ ಯೋಗವನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು ಬಂಧುಗಳೇ. ಇಂತಿ ಸದಾ ಸ್ವಾಸ್ಥ್ಯ ಸೇವೆಯಲ್ಲಿ ಲಕ್ಷ್ಮಣ್ಜಿ.